ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ಹೇಯ್, ನೀವೇನು ಟೆನ್ಷನ್ ಆಗಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರೋರು ಉಡೀಸ್ ಆಗ್ತಾರೆ. ನಮಗೆ ತಿಕ್ಲದ್ಬಿಟ್ಟು ಮಧ್ಯದಲ್ಲಿ ಅವಾಗ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಕಿದ್ಬಿಟ್ಟು ಟಿವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ, ಇವಾಗ ನಾವು ಈ ಮುಕ್ತ ಸೀರಿಯಲ್ ಥರ ಸಿಕ್ಕಾಬಿಟ್ಟು ಎಳೆಯೋದು ಬೇಡ. ಸ್ಟ್ರೈಟಾಗಿ ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೋಣ. ಓಕೆ, ಲವ್ ನಿಮಗೆ ಪ್ರತಿ ಎಪಿಸೋಡಲ್ಲೂ ಹೇಳಬೇಕೇನ್ರು, ಪ್ಲೇ ಮಾಡ್ರು. ಶಾದಿ ಭಾಗ್ಯ ಅಂತ ಫುಲ್ ಶೆಕೆಲಿರೋ ಯಡಿಯೂರಪ್ಪ ಅವರಿಗೆ ಕಾರ್ತಿಕ ಮಾಸದ ಚಳಿ ಮಾತ್ರ ತಡ್ಕೊಳಕ್ ಆಗ್ತಾ ಇಲ್ವಂತೆ. ಈ ಸೈಕಲ್ ಗ್ಯಾಪ್ನಲ್ಲಿ ರಾತ್ರಿ ಮನೆಗೆ ಶಿಫ್ಟ್ ಆಗಿ ಕಂಬಳಿ ಹೊತ್ಕೊಂಡು ಮಲಗಬಹುದು. ಹಾಗಂತ ನಮ್ಮ ಆಂಟಿ ಮಾಡಿರೋ ರಿಪೋರ್ಟ್ ಹೇಳ್ತಾ ಇದೆ. ಪೂಜಾ ಗಾಂಧಿ ಅವರು ಮನಸ್ಸು ಬಿಚ್ಚಿ ಮಾತಾಡೋರೆ, ಏನು ಅಂತ ಹೇಳ್ತೀವಿ. ಅಲ್ಲಿವರೆಗೂ ನೀವು ಟಿವಿನೇ ಆಫ್ ಮಾಡಬೇಡಿ. ಇದು ಇವತ್ತಿನ ಹೆಡ್ ಲೈನ್ಸ್. ಪೂಜಾ ಗಾಂಧಿ ಅವರು ತೇಟ್ ಕಲ್ಪನಾ ಅವ್ರ ಥರ ಗೆಟಪ್ ಹಾಕ್ಕೊಂಡು ಯಾವುದೋ ಸೆಟ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಶೂಟಿಂಗ್ ಯಾಕೋ ಸಿಕ್ಕಾಬಿಟ್ಟೆ ಬೋರ್ ಹೊಡಿತಾ ಇದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ ಮೇಕಪ್ಪು ತೆಗೆದೆ ಹೆಂಗಿದಾರೋ ಹಂಗೆ ಅಂತ ಸಿಟಿ ಹೊಡೆದು ಆಟೋದನ್ನ ಕರೆದ್ಬಿಟ್ಟು ಡಬಲ್ ಮೀಟ್ರ್ ಆದರೂ ಪರವಾಗಿಲ್ಲ ಅಂತ ಸ್ಟ್ರೈಟ್ ಸ್ಟುಡಿಯೋಗೆ ಬಂದುಬಿಟ್ಟಿದ್ದಾರೆ. ನನ್ನ ಜೊತೆ ಮಾತಾಡಬೇಕಂತೆ. ಎಷ್ಟು ಸ್ಟಮಕ್ ಫೈರೋ ನಿಮಗೆ ಲೇ. ಪೂಜಾ ಗಾಂಧಿಯವರು ನನ್ನ ಜೊತೆ ಮಾತಾಡ್ತಾರೆ ಅಂದರೆ ನಿಮಗೆ ಹೊಟ್ಟೆ ಕಿಚ್ಚ. ಲೊಕೇಶನ್ ಶಿಫ್ಟ್ ಮಾಡ್ರು, ಅದೇ ಅಲ್ವೇನ್ರೋ ನಿಮ್ಮ ಕೆಲಸ. ಎಷ್ಟು ಬೇಗ ಲೊಕೇಶನ್ ಶಿಫ್ಟ್ ಮಾಡಿಬಿಟ್ರು. ಎಲ್ಲ ಪೂಸಾ ಮಹಿಮೆ. ನಮಸ್ಕಾರ ಪೂಜಾ ಗಾಂಧಿ ಅವ್ರಿಗೆ. ನಮಸ್ಕಾರ. ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಕನ್ನಡನೇ ಮರ್ತೋಗುತ್ತೆ ಕಣ್ರಿ. ಅಬ್ಬಬ್ಬಬ್ಬಬ್ಬಬ್ಬ, ಅದೆಷ್ಟು ಚೆನ್ನಾಗಿ ಕಾಣಿಸ್ತೀರ್ರಿ ನೀವು. ಥೇಟ್ ಕಲ್ಪನಾ ಅವ್ರ ಥರನೇ. ಎಷ್ಟು ಚೆನ್ನಾಗಿ ಮರ ಹತ್ಬಿಟ್ಟು ಕೂತ್ಕೊಂಡ್ಬಿಡ್ತೀರಪ್ಪ ನೀವು. ಹೇಳಿನೇ ಬೇಡ, ವಿದ್ಯಾಬಾಲಂತರ ಕಾಣಿಸ್ತಾ ಇದ್ದೀರಾ ಅಂದ್ರೂ ಹತ್ತು ಕೂತ್ಕೊಂಡ್ಬಿಡ್ತೀರಾ ಅಲ್ವಾ? ಸಖತ್ತಾಗಿ ಮರ ಹತ್ತಿಸ್ಬೋದು ಕಣ್ರು ಇವ್ರನ್ನ. ಸಿನಿಮಾನಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಾ. ಈ ಆ್ಯಕ್ಟಿಂಗ್ ನಿಮಗೆ ಚೆನ್ನಾಗಿರುತ್ತಾ ಅಥವಾ ರಾಜಕೀಯದಲ್ಲಿ ಮಾಡೋ ಆ್ಯಕ್ಟಿಂಗು ಚೆನ್ನಾಗಿರುತ್ತಾ? ಏನು ಪ್ರಶ್ನೆ? ಜನಗಳಿಗೆ ಗೊತ್ತಾಗಲಿ ಅಂತ. ಯಾಕೆ? ಈಗ KJPಗೆ ಸೇರಿಕೊಂಡು ತೆಂಗಿನಕಾಯಿ ಮರ ಕೊಟ್ಬಿಟ್ರಿ. ಎಷ್ಟು ನಿಮ್ಮ ದಿನದ ಪೇಮೆಂಟು, ಪರ್ ಡೇ ಪೇಮೆಂಟ್? ಆವಾಗ ನನಗೆ 5000 rupees ಪರ್ ಡೇ. ಹೀಗಿರುವಾಗ ನೀವು ತೆಂಗಿನಕಾಯಿ ಮಾರಿ ಸುಸ್ತಾಯಿತು ಅಂತ ಫ್ಯಾನ್ ಹಾಕ್ಕೊಂಡು ಕೂತ್ಬಿಟ್ಟಿದ್ದೀರಾ ಬಳ್ಳಾರಿಗೆ ಹೋಗ್ಬಿಟ್ಟು. ಈ ಸೈಕಲ್ ಗ್ಯಾಪ್ನಲ್ಲಿ ನಮ್ಮ ಯಡಿಯೂರಪ್ಪನವ್ರನ್ನೇನಾದರೂ ಮಾತಾಡಿಸ್ತಾ ಇದ್ದೀರಾ? ಇವತ್ತು ಅವ್ರು ನನ್ನ ಜೊತೆ ಯಾವತ್ತೂ ಮಾತಾಡ್ತೀನಿ. ಅವ್ರು ತುಂಬ ಖುಷಿ ಪಡ್ತಾರೆ. ಅಂದರೆ ನನ್ನ ಹೇಳ್ತಾರೆ, ಬೇಬಿ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್ ದ್ಯಾಟ್ ಯು ಅಚೀವ್ ಸೋ ಮಚ್ ಇನ್ ಲೈಫ್. ಆದರೂ ನೀವು ತೆಂಗಿನಕಾಯಿ ಬಿಸ್ನೆಸ್ನ ಬಿಡಬಾರ್ದಾಗಿತ್ತು. ಹೋಗ್ಲಿ ಬಿಡಿ. ಈಗ ನೀವು ಕನ್ನಡನ ಸಖತ್ತಾಗಿ ಮಾತಾಡ್ತಾ ಇದ್ದೀರಾ ಅಂತ ನಮ್ಮ ಗಾಂಧಿನಗರ ಜನ ಸಿಕ್ಕಾಬಿಟ್ಟೆ ಖುಷಿಯಾಗ್ಬಿಟ್ಟು ಓಹೋ ಅಂತ ಇದ್ದಾರಂತೆ. ಹೌದಾ? ಅಬ್ಬಬ್ಬಬ್ಬಬ್ಬಬ್ಬ, ಏನು ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದೀರಪ್ಪ ನೀವು. ಇಷ್ಟೊಂದು ಕನ್ನಡ ಕಲ್ತ್ಬಿಟ್ಟಿದ್ರಲ್ಲ ನೀವು. ಅಲ್ಲ, ನಮ್ಮ ವಾಟಾಳ್ ನಾಗರಾಜ್ ಪಕ್ಷಕ್ಕೆ ಏನಾದರೂ ಸೇರುವ ಐಡಿಯಾ ಇದೆಯಾ? ಯಾಕೆಂದರೆ ಪಕ್ಷದಿಂದ ಪಕ್ಷಕ್ಕೆ ಹೈ ಜಂಪ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ನಗಬೇಡಿ ನೀವು. ಈ ಥರ ನಗ್ತಾನೆ ಪಕ್ಷದಿಂದ ಪಕ್ಷಕ್ಕೆ ನೆಗೆದಿದ್ದು, ಹಾರಿದ್ದು, ಜಂಪ್ ಮಾಡಿದ್ದು. ನಗಬೇಡಿ ನೀವು. ಇದು ಸೀರಿಯಸ್ಸು. ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಗೊತ್ತಿಲ್ವಾ? ಓದ್ಕೊಂಡಿಲ್ವಾ ಅವ್ರ ಬಗ್ಗೆ ನೀವು? ಅಷ್ಟೇ ಗೊತ್ತಿಲ್ಲ. ಕರ್ನಾಟಕಕ್ಕೆ ಬಂದ ಮೇಲೆ ಫಸ್ಟು ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ತಿಳ್ಕೊಬೇಕು. ಅವ್ರು ಮಾಡಿರೋ ಹೋರಾಟದ ಬಗ್ಗೆ ತಿಳ್ಕೊಬೇಕು. ಎಸ್ಪೆಷಲಿ ಅವರು ಬೇಸನ್ ಇಟ್ಕೊಂಡು ಶೌಚಾಲಯಕ್ಕೋಸ್ಕರ ಹೋರಾಡಿದ್ರಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಂಡೇ ಇರಬೇಕು. ಮತ್ತೆ ನೋಡಿ ಯಾಕೆ ನಗ್ತಾ ಇದ್ದೀರಾ ನೀವು? ಕನ್ನಡ ಅಂತೂ ಮಸ್ಟ್ ಅಂಡ್ ಶುಡ್ ಮಾತಾಡಲೇಬೇಕು, ಬರಲೇಬೇಕು. ಊಟ ಆಯ್ತಾ? ಏನು ಮಾಡ್ತಿದ್ದೀರಾ? ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಎಲ್ಲ ಇಷ್ಟು ಮಾತಾಡಿದ್ರೆ ಸಾಕು, ಟಿಕೆಟ್ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ ಅಲ್ವೇನ್ರಾ? ನೋಡಿ, ಇನ್ನೊಂದು ಮಾತೇನೆಂದರೆ, ನಮ್ಮ ವಾಟಾಳ್ ನಾಗರಾಜ್ ಮಾತಾಡೋ ಕನ್ನಡಕ್ಕಿಂತ ನಿಮ್ಮ ಕನ್ನಡ ಉತ್ತಮವಾಗಿದೆ. ಚೆನ್ನಾಗಿ ಮರ ಹತ್ತಿಸ್ತೀನಿ ಅಲ್ವೇನ್ರಾ? ವಾಟಾಳ್ ನಾಗರಾಜ್ ಅವರು ನಾಳೆಯಿಂದ ನನಗೆ ಕನ್ನಡ ಹೇಳ್ಕೊಡಿ ಅಂತ ಟ್ಯೂಷನ್ಗೆ ಬಂದ್ಬಿಡ್ತಾರೆ, ಶೂಟಿಂಗ್ ಸ್ಪಾಟ್ಗೇನೆ. ಹುಷಾರು, ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟಿರ, ಕ್ಯಾಮ್ರಾ ಪಕ್ಕನೇ ನಿಂತ್ಕೊಂಡು ಹೋರಾಟ ಮಾಡ್ಬಿಡ್ತಾರೆ. ಆಮೇಲೆ ಪೂಜಾ ಅವರೇ, ನೀವು ಸಿಕ್ಕಿದಾಗೆಲ್ಲ ನಾನು ಕೇಳಬೇಕು ಅಂದ್ಕೊಂಡಿದ್ದೆ. ಅವಾಗ ನಾನು ಕೇಳೋಕ್ಕಾಗಲಿಲ್ಲ. ಬಟ್ ಇವಾಗ ನನ್ನ ಟೈಮ್ ಚೆನ್ನಾಗಿದೆ, ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೇಳ್ತಾ ಇದ್ದೆ. ಈಗ ನಿಮಗೆ ಯಾರನ್ನಾದರೂ ಪ್ರಪೋಸ್ ಮಾಡಬೇಕು ಅಂತ ಅನಿಸಿದ್ಯಾ? ಓಕೆ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಾನು ನಿಮಗೆ ಫಸ್ಟ್ ಟೈಮ್ ಹೇಳ್ತೀನಿ. ಅಂದರೆ ಎಕ್ಸ್ಕ್ಲೂಸಿವ್. ಹಾಗಾದರೆ
ಹೇಳಿ. ಐ ಲವ್ ಯು. ಪೂಜಾ ಅವರೇ ಏನು ಹೇಳ್ತಾ ಇದ್ದೀರಾ ನೀವು? ಐ ಲವ್ ಯು. ಪರ ಆಗತ್ತೆ. ಅದೇ ಫುಲ್ಲು ಪರಪರ ಅಂತ ಕೆರ್ಕೊಂಬೋಣ ಅಂತ ಅನಿಸ್ತಾ ಇದೆ. ಯಾಕೆ ನೀವು ಸೀರಿಯಸ್ ಆಗ್ಬಿಟ್ರಿ? ನಾನು ನಗ್ಬೇಕಾದ್ರೆ ನೀವು ಸೀರಿಯಸ್ ಆಗಬಾರ್ದು, ನೀವು ನಗಬೇಕು. ನೀವು ನಗ್ದಾಗ ನಾನು ನಗಲ್ವಾ? ಅಲ್ಲ, ನಮ್ಮ ಸಿನಿಮಾ ಟೀಮ್ನವ್ರು ಏನಾದರೂ ಹೇಳ್ಕೊಟ್ಬಿಟ್ಟಿದ್ದೀರಾ ಉಡೀಸ್ ಹತ್ರ ಹೋಗಿದ ತಕ್ಷಣ ನೀವು ಮಾತಾಡಬಾರ್ದು ಅಂತ? ಏನಪ್ಪ ಅಶೋಕ, ನೀನೇನಾದರೂ ಹೇಳ್ಕೊಟ್ಬಿಟ್ಟಿದ್ಯಾ? ಪೂಜಾ ಅವರೇ ಏನು ಬರೀ ನಗ್ತಾನೇ ಇರ್ತೀರಪ್ಪ ನೀವು, ಏನಾದರೂ ಮಾತಾಡಿ, ಬೇಜಾರಾಗ್ತಾ ಇದೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಏಜ್ ಎಷ್ಟು ಅಂತ ತಿಳ್ಕೊಬೋದಾ ಪೂಜಾ ಅವರೇ? ಹುಡುಗಿರಿಗೆ ಆ್ಯಕ್ಚುಲಿ ವಯಸ್ಸು ಕೇಳಬಾರ್ದು. ಹೌದಲ್ವಾ? ಮೇಲ್ ಮಾಡಿ, ಸಾರಿ ಮೆಸೇಜ್ ಮಾಡಿ. ಆದರೆ ನಾನು ನನ್ನ ವಯಸ್ಸನ್ನ ಯಾವತ್ತೂ ಬಚ್ಚಿಟ್ಕೊಂಡಿಲ್ಲ. ಬಚ್ಚಿಟ್ಕೊಂಡಿದ್ರು ಮುಚ್ಚಿಟ್ಕೊಂಡಿದ್ರು ಪ್ಲೀಸ್ ಒಂದ್ಸತಿ ಹೇಳ್ಬಿಡಿಪ್ಪ. ಐ ಆಮ್ ವೆರಿ ಪ್ರೌಡ್ ಟು ಬಿ 30 ಟುಡೇ. ನೀವು ತುಂಬ ಗ್ರೇಟ್ ಆಗ್ಬಿಟ್ರಿ ಪೂಜಾ ಅವರೇ. ನೀವೇ ಫಸ್ಟು ಅನಿಸುತ್ತೆ ವಯಸ್ಸು ಕೇಳಿದ ತಕ್ಷಣ ಆನ್ಸರ್ ಮಾಡಿಬಿಟ್ರಿ. ಒಳ್ಳೇದಾಗಲಿ ನಿಮಗೆ, ಹೋಗಿ ಬನ್ನಿ. ನೀವು ಬೇರೆ ನನಗೆ ಲವ್ ಯು ಅಂದ್ಬಿಟ್ರಿ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ. ಹೃದಯನ ಪರಪರ ಅಂತ ಕೆರ್ಕೊಳ್ಳೋಕ್ಕಿಂತ ಮುಂಚೆ ಉಮಾ ಥಿಯೇಟ್ರಲ್ಲಿ ಇಂತಿನಿನ ಪ್ರೀತಿಯ ಪಿಕ್ಚರ್ ಹಾಕಿದ್ದಾರೆ, ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಹೋಗಿ ಬನ್ನಿ. ನೋಡಿದ್ರ ಪ್ರಜೆಗಳೇ, ಈ ವೈರಸ್ ಕೈಲಿ ಪೂಜಾ ಅವರು ಹೆಂಗೆ ಉಡಿಸಾದ್ರು ಅಂತ. ಸೀರಿಯಸ್ ಆಗಿಬಿಡಿ, ಇದು ಜಸ್ಟ್ ತಮಾಷೆಗಾಗಿ. ಉಡೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ಜಾತಿ ಭಾಗ್ಯದಲ್ಲಿ ನನಗೆ ಭಾಗ್ಯ ಚೇಂಜ್ ಆಗೋಯ್ತು. ಅಬ್ಬಬ್ಬ, ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಫೇಮಸ್ ಆಗಿದ್ದಾರೆ ಅಂತ. ಮಾತಾಡ್ಸಿಪ್ಪ. ಆಯ್ತು ಎಡ್ಡಿ ಅಂಕಳು ತೂಂಗು ಬಿಟ್ಟಿದ್ದಾರೆ ನೋಡಿ. ರಾತ್ರಿಯೆಲ್ಲ ನಿದ್ದೆ ಇರಲ್ಲ ಕಣ್ರು. ಅಲ್ಲೆಲ್ಲಾದರೂ ಬೆಡ್ಶೀಟ್ ಇದ್ರೆ ಒದಿಸ್ಬಿಡಿ, ಚಳಿ ಕಣ್ರು. ಹೌದು ವೈರಸ್, ಕಾರ್ತಿಕ ಮಾಸ ಅಲ್ವಾ, ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ. ನನಗೆ ಅನ್ಸುತ್ತೆ ಅವರು ಮಧ್ಯರಾತ್ರಿ ಇಲ್ಲಿ ಮಲಗಕ್ಕಾಗದೆ ಮನೆಗೆ ಹೋಗ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಅಂತ. ಉಡೀಸ್